ಹಲೋ ಗೈಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಪ್ರೀತಿಯ ದ್ರವ್ಯ. ಇವತ್ತಿನ ರೆಸಿಪಿ ಬಂದು ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬನ್ನಿ ನೋಡೋಣ ಏನೇನು ಬೇಕು ಸಾಮಗ್ರಿಗಳು ಅಂತ. ಲೆಟ್ ಸ್ಟಾರ್ಟ್. ಏನೇನು ಬೇಕು ಅಂತ ನಾವು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಕ್ಯಾರೆಟ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಕ್ಯಾಬೇಜ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಆನಿಯನ್ನು, ಕ್ಯಾಪ್ಸಿಕಮ್, ಚಿಲ್ಲಿ, ಬೀನ್ಸ್ ತೊಗೊಂಡಿದ್ದೀವಿ. ಇನ್ನು ಬೇಕಾಗಿರೋ ಐಟಮ್ಸ್ನೆಲ್ಲ ವಿಡಿಯೋ ಮಾಡ್ತಾ ಹೇಳ್ತೀವಿ. ಒಂದು ಪ್ಯಾನಿಗೆ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಉದ್ದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಫುಲ್ ಬ್ರೌನ್ ಕಲರು ಆಗಬಾರ್ದು, ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಗೂರಾಡ್ರಿ ಕೈ ಬಿಡದೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅಷ್ಟೇ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊತಾ ಇರಿ, ಅದು ಹಸಿ ವಾಸನೆ ಹೋಗೋ ತನಕ. ಆಮೇಲೆ ಇನ್ನು ಏನೇನು ಬೇಕು ಅಂತ ಇವಾಗ ತೋರಿಸ್ಕೊತಾನೆ ಹೇಳ್ತೀವಿ. ಬರೀ ತರಕಾರಿ ಅಷ್ಟೇ ತೋರಿಸಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿಮೇಲೆ ಅದು ಹಸಿ ವಾಸನೆ ಹೋಗಿ ಮೇಲೆ ಬೀನ್ಸ್ ಹಾಕ್ಕೊಳ್ಳೋಣ. ಬೀನ್ಸು ಕ್ಯಾರೆಟು ಬೇಯಲ್ಲ, ಹಂಗಾಗಿ ಫಸ್ಟ್ ಅವೆರಡನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇರೋಣ. ಇವಾಗ ನೋಡಿ ಬೀನ್ಸ್ನ ಹಾಕ್ಕೊತಾ ಇದ್ದೀವಿ, ಮತ್ತು ಕ್ಯಾರೆಟ್ ಕೂಡ ಹಾಕ್ಕೊಳ್ಳೋಣ. ಬೀನ್ಸ್ ಬೇಗ ಬೇಯುತ್ತೆ, ಫಸ್ಟ್ ಅದನ್ನೇ ಹಾಕ್ಕೊಂಡು ಆಮೇಲೆ ಕ್ಯಾರೆಟ್ ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಕ್ಯಾರೆಟ್ ಕೆಳಗಡೆ ಹೋದರೆ ಬೀನ್ಸ್ ಮೇಲ್ಗಡೆ ಬಂದರೆ ಅವಾಗ ಸರಿ ಹೋಗುತ್ತೆ ಅಂದ್ಬಿಟ್ಟು ಈ ಥರ ಹಾಕ್ಕೊತಿರೋದು. ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಲಾಸ್ಟಿಗೆ ಹಾಕ್ಕೊಳ್ಳೋಣ, ಯಾಕಂದರೆ ಅದು ಎಣ್ಣೆಲ್ಲೂ ಹಾಕಿದ ತಕ್ಷಣ ಬೇಗ ಬೇಯುತ್ತೆ ಅಂತ ಅಂದ್ಬಿಟ್ಟು. ಒಂದು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ, ಯಾಕಂದರೆ ಬೇಗ ಬೇಯಲ್ಲ. ಐ ಫ್ಲೇಮಲ್ಲಿ ಇಟ್ಬಿಟ್ಟು ಆಗಿಮೇಲೆ ಸ್ವಲ್ಪ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊತಾ ಇರಿ, ಯಾಕಂದರೆ ಭಾಳ ಬೆಂದರೆ ಚೆನ್ನಾಗಿರಲ್ಲ. ಒಂದು ಅರ್ಧಂಬರ್ಧ ಬೆಂದರೂ ಸಾಕು. ಅದಾಗಿಮೇಲೆ ಮತ್ತು ಇವಾಗ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜ್ ಹೇಳಿದ್ದಲ್ಲ ಅದನ್ನ ಹಾಕ್ಕೊಳ್ಳೋಣ. ಅದು ಕೂಡ ಅಂದರೆ ಇವಾಗ ಮಿಕ್ಸ್ ಮಾಡ್ತಿರ್ಬೇಕಾದ್ರೆ ಅದು ಕ್ಯಾರೆಟು ಅದು ಮತ್ತು ಬೀನ್ಸ್ ಕರೆಕ್ಟ್ ಆಗುತ್ತೆ, ಅದಕ್ಕೋಸ್ಕರ ಅವಾಗ ಅರ್ಧಂಬರ್ಧ ಬೇಯಿಸ್ಕೊಳ್ಳೋಣ ಅಂತ ಹೇಳಿರೋದು. ಮತ್ತು ಇದಕ್ಕೇನೋ ಸಾಸ್ ಹಾಕ್ತಾಯಿಲ್ಲ, ಬರೀ ಸೋಯಾ ಸಾಸ್ ಹಾಕ್ತಿರೋದಷ್ಟೇ. ಅದು ಲೈಟಾಗಿರೋ ಸೋಯಾ ಸಾಸ್ ಹಾಕ್ತಿರೋದು, ಡಾರ್ಕ್ ಸೋಯಾ ಸಾಸ್ ಅಲ್ಲ. ಇದು ಕೂಡ ಕೈ ಬಿಡ್ದೇ ಮಿಕ್ಸ್ ಮಾಡ್ಕೊತಾರೆ, ಯಾಕಂದರೆ ಕ್ಯಾಪ್ಸಿಕಮ್ಮು ಕ್ಯಾಬೇಜು ಬೇಗ ಬೇಯುತ್ತೆ. ಕ್ಯಾರೆಟು ಅರ್ಧ ಬೆಂದಿರುತ್ತೆ, ಇನ್ನು ಅರ್ಧ ಬೇಯಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಉಪ್ಪು ಹಾಕ್ಕೊಳ್ಳೋಣ, ರುಚಿಗೆ ತಕ್ಕಷ್ಟು. ಉಪ್ಪು ಹಾಕಿ ಮೇಲೆ 2 ಸೆಕೆಂಡ್ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಅದನ್ನ. ಆಮೇಲೆ 1 ಸ್ಪೂನ್ ಗರಂ ಮಸಾಲ ಹಾಕ್ಕೊಳ್ಳೋಣ, ಅದು ಮಿಕ್ಸ್ ಮಾಡಾಗಿಮೇಲೆ. ಮತ್ತು ಅರ್ಧ ಸ್ಪೂನ್ ಖಾರ ಪುಡಿ ಹಾಕ್ಕೊತಾ ಇದ್ದೀವಿ. ನಮ್ಮದು ಮೆಣಸಿನ್ಕಾಯಿ ಖಾರ ಇದೆ, ನಿಮ್ಮದು ಮೆಣಸಿನ್ಕಾಯಿ ಖಾರ ಇಲ್ಲ ಅಂದರೆ 1 ಸ್ಪೂನ್ ಹಾಕ್ಕೊಂಬಿಡಿ. ಮತ್ತು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಾಗಿಮೇಲೆ ಗರಂ ಮಸಾಲ ಮತ್ತು ಖಾರ ಪುಡಿನ ಮುಂಚೆನೇ ಅನ್ನ ಮಾಡಿ ತೆಗೆದಿಟ್ಕೊಳ್ಳಿ. ತಣ್ಣಗಾಗಿರೋ ಅನ್ನ ಹಾಕಬೇಕು ನೋಡಿ. ಇವಾಗ ಉದ್ರಾಗಿ ತಣ್ಣಗೆ ಮಾಡಿ ಇಟ್ಕೊಂಡಿರೋ ಅನ್ನ ಹಾಕ್ತಾಯಿದ್ದೀವಿ ನಾವು ಇವಾಗ. ಫ್ರೈಡ್ ರೈಸು ಮನೆಯಲ್ಲೂ ತಿನ್ಬೋದು, ಸ್ಕೂಲಿಗೆ ಬಾಕ್ಸ್ಗೂ ಹಾಕ್ಕೊಂಡು ಹೋಗ್ಬೋದು, ಬೇಕಾದ್ರೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಾಡ್ಕೋಬೋದು. ಪ್ಲೀಸ್ ಎಲ್ಲ ವೀಡಿಯೋ ನೋಡ್ತೀರಾ, ಹಂಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಷ್ಟು ಅನ್ನ ಹಾಕೊಂಡಾಗಿ ಮೇಲೆ ಕ್ಲೀನಾಗಿ ಕಲಿಸ್ಕೊಳ್ಳಿ ಫಸ್ಟು. ಅದು ಫುಲ್ ಅನ್ನಕ್ಕೆಲ್ಲ ಹತ್ತಬೇಕು ನಾವು ಮಾಡಿರೋದು ಗ್ರೇವಿ. ಇವಾಗ ಕ್ಲೀನಾಗಿ ಅನ್ನಕ್ಕೆಲ್ಲ ಹತ್ತಿ ಮೇಲೆ ಮೇನ್ ಇಂಗ್ರೀಡಿಯೆಂಟ್ಸ್ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಫ್ರೈಡ್ ರೈಸಿಗೆ ಮೇನ್ ಇಂಪಾರ್ಟೆಂಟೇ ಅದು. ಆಮೇಲೆ ಲೈಟ್ ಸೋಯಾ ಸಾಸ್ ಅಂದಲ್ಲ, ಅದನ್ನೂ ಕೂಡ ಹಾಕ್ಕೊಂಡಿದ್ದೀನಿ 1 ಸ್ಪೂನು. ಅದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫೈನಲಿ ರೆಡಿ. ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ತರ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್.